ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಿದೆ, ಏನು ಬದಲಾವಣೆ ಬರುತ್ತೆ, ಏನು ಚೇಂಜಸ್ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತಿನ ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಪರ್ಸನ್ ಎನರ್ಜೀಸ್ ಏನಿದೆ, ಈ ಕ್ಷಣ ಅವರ ಎನರ್ಜಿಯಲ್ಲಿ ಯಾವ ರೀತಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ, ಓವರಾಲ್ ಆಗಿ ನಿಮ್ಮ ಲವ್ ರೀಡಿಂಗ್ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ವಿಶಸ್ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಅದೆಲ್ಲದನ್ನು ಕೂಡ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಪ್ರೀತಿ ಸಂಬಂಧದಲ್ಲಿ ಆದಷ್ಟು ಬೇಗ ಒಳ್ಳೆಯ ಬದಲಾವಣೆಗಳು ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಓಕೆ. ಒನ್ಸ್ ಅಗೇನ್ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮಗೆ ಹೆಚ್ಚೆಚ್ಚು ಸಕ್ಸಸ್ ತಂದುಕೊಡ್ಲಿ, ಹಾಗೆ ಮನಸ್ಸಿಗೆ ಶಾಂತಿ ನೆಮ್ಮದಿನ ಫಸ್ಟು ಕೊಡಲಿ, ಜೀವನದಲ್ಲಿ ಖುಷಿನ ಕೊಡಲಿ ಫಸ್ಟು ಅಲ್ವಾ. ಸೊ ಖುಷಿಯಿಂದ ಇದ್ದರೆ, ನೆಮ್ಮದಿಯಿಂದ ಇದ್ದರೆ ನಾವೇನನ್ನು ಬೇಕಾದರೂ ಸಾಧಿಸ್ಬೋದಂತೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಈ ಮೂರು ಕೂಡ ನಿಮಗೆ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಓಕೆ. ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಈ ಒಂದು ರೀಡಿಂಗ್ನ ಎನರ್ಜಿ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಐ ಆಮ್ ರೆಡಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅಷ್ಟೇ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದ ಮೇಲೆ ಗಮನ ಇರಲಿ. ಕಮೆಂಟ್ನಲ್ಲಿ ತಿಳಿಸ್ತೀರಾ ಪ್ರತಿಯೊಬ್ಬರು ಐ ಆಮ್ ರೆಡಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಲಾಟ್ಸ್ ಆಫ್ ಲವ್. ಓಕೆ. ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಕ್ಷಣ ನಿಮ್ಮ ಪರ್ಸನ್ ಫೇಸ್ನ ಕಣ್ಮುಚ್ಚಿ ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳಿ. ಓಕೆ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ. ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು ಆ ಎನರ್ಜಿಯಲ್ಲೇ ಗೊತ್ತಾಗ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ತುಂಬ ಗೊಂದಲಗಳಿದೆ, ಕನ್ಫ್ಯೂಷನ್ ಇದೆ ಅನ್ನೋವಂಥ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಓಕೆ. ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ನಿಮ್ಮ ಪರ್ಸನ್ ಇಲ್ಲಿ ಫೋರ್ಸ್ಫುಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಯೋಚಿಸೋದನ್ನು ನಿಲ್ಲಿಸೋದಕ್ಕೆ ನೋಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚಿಸೋದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವ್ರ ಮನಸ್ಸು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಪದೇ ಪದೇ ರಿಪೀಟ್ ಆಗಿ ನಿಮ್ಮ ಹೆಸರು, ನಿಮ್ಮ ಫೇಸ್, ನಿಮ್ಮ ನಗು, ನಿಮ್ಮ ಮಾತು ರಿಪೀಟ್ ಆಗಿ ನೆನಪಾಗ್ತಿರೋವಂಥದ್ದು. ಮನಸ್ಸು ಅದಕ್ಕೆ ಸಪೋರ್ಟ್ ಆಗ್ತಾ ಇಲ್ಲ. ಯೋಚನೆ ಮಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದೆ. ಓಕೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈಗ ನಿಮ್ಮ ಕರೆಂಟ್ ಎನರ್ಜಿಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಬರ್ತಿರೋಂಥ ಎನರ್ಜಿ ಬಂದು ನೀವು ಫುಲ್ ಸೈಲೆಂಟ್ ಆಗಿದ್ದೀರಾ. ದೇವರ ಮೇಲೆ ಭಾರ ಹಾಕಿದ್ದೀರಾ, ಒಂದು ನಂಬಿಕೆ ಇದೆ. ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಸೈಲೆಂಟ್ ಆಗಿರೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ. ಸೊ ಇವಾಗ ಅವರು ನಿಮ್ಮ ಮೌಲ್ಯವನ್ನು, ನಿಮ್ಮ ವ್ಯಾಲ್ಯೂವನ್ನು ಈಗ ಅವರಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇರುವಂಥದ್ದು, ಅರ್ಥ ಆಗ್ತಾ ಇರುವಂಥದ್ದು. ಹೇಗೆ ಇದು, ನೀವು ಇವಾಗ ನಿಮ್ಮ ಲೈಫ್ ಮೇಲೆ, ನಿಮ್ಮ ಕೆರಿಯರ್ ಮೇಲೆ ನೀವು ಫೋಕಸ್ಡ್ ಆಗಿದ್ದೀರಾ. ಸೊ ಅವರಿಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ, ಇನ್ನೂ ಸೈಲೆಂಟ್ ಆಗಿದ್ದಾರಲ್ಲ ಯಾಕೆ ಅನ್ನೋದು ಅವರಲ್ಲಿ ಎಲ್ಲೋ ಒಂದು ಕಡೆ ಪ್ರಶ್ನೆಗಳು ಮೂಡ್ತಾ ಇದೆ. ಓಕೆ. ಯಾವಾಗಲೂ ನೀವು ಪದೇ ಅವ್ರನ್ನ ಕೆಣಕಿ ಮಾತಾಡ್ಸೋವಂಥದ್ದು, ನೀವೇ ಮೇಲ್ ಬಿದ್ದು ಹೋಗಿ ಮಾತಾಡ್ಸೋವಂಥದ್ದು ಮಾಡ್ತಾ ಇದ್ರಿ. ಈಗ ಒಂದಷ್ಟು ದಿನ ನೀವು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ. ಸೊ ಅದವರಿಗೆಲ್ಲ ಒಂದು ಕಡೆ ಕನ್ಫ್ಯೂಷನ್ ಆಗ್ತಿದೆ, ಒಂದು ಕಡೆ ಭಯನೂ ಆಗ್ತಾ ಇದೆ, ಇನ್ನೊಂದು ಕಡೆ ಏನಪ್ಪ ಇದು ಅನ್ನೋದು ಅರ್ಥ ಕೂಡ ಆಗ್ತಾ ಇಲ್ಲ ಅವರಿಗೆ. ಏನಾಗ್ತಿದೆ ಅನ್ನೋದು ಅವರಲ್ಲಿ ಪ್ರಶ್ನೆ ಬರ್ತಾ ಇರುವಂಥದ್ದು. ಏನಾಗ್ತಿದೆ ಈ ಪ್ರೀತಿಯಲ್ಲಿ, ಏನು ನಡೀತಾ ಇದೆ, ಯಾಕೆ ಇವರು ಇಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಸಡನ್ ಆಗಿ.
ಅನ್ನೋದು ಅವ್ರಿಗೆ ಇಲ್ಲಿ ಕನ್ಫ್ಯೂಷನ್ ಕೂಡ ಆಗ್ತಾ ಇದೆ, ಗೊಂದಲ. ಓಕೆ, ಓಕೆ. ನಿಮ್ಮಿಬ್ರ ಮಧ್ಯೆ ಪಾಸ್ಟ್ ಒಂದು ಯಾವುದೋ ಒಂದು ಸಣ್ಣ ಘಟನೆ ಅಥವಾ ಒಂದು ಕೆಲವೊಬ್ರು ಲೈಫಲ್ಲಿ ದೊಡ್ಡ ಘಟನೆ, ದೊಡ್ಡ ಆದಂಥ ಒಂದಷ್ಟು ಜಗಳಗಳು ಆಗಿರುವಂಥದ್ದು ನಿಮ್ಮಿಬ್ರ ಮಧ್ಯ. ಅದು ಬೇರೆಯವರ ವಿಷಯಕ್ಕೆ ಇಲ್ಲಿ ಆಗಿರುವಂಥದ್ದು, ನಿಮ್ಮ ವಿಷಯಕ್ಕೆ ಆಗಿಲ್ಲ. ಯಾವುದೋ ಒಬ್ರು ಬೇರೆ ವ್ಯಕ್ತಿಯ ವಿಷಯವನ್ನ ಇಟ್ಕೊಂಡು ನಿಮ್ಮಿಬ್ರ ಮಧ್ಯೆ ಒಂದು ಮನಸ್ತಾಪ ಬಂದಿರುವಂತ ಎನರ್ಜಿ ಕಾಣಿಸ್ತಿದೆ ಇಲ್ಲಿ. ಸೊ ಇಲ್ಲಿ ನೋಡಿದಾಗ ಮಿಸ್ಟೇಕ್ ಯಾರ ಸೈಡಿಂದ, ನಿಮ್ಮ ಸೈಡಿಂದನೂ ಕೂಡ ಇದೆ, ಅವ್ರ ಸೈಡಿಂದನೂ ಕೂಡ ಮಿಸ್ಟೇಕ್ ಇಲ್ಲಿ ಬರ್ತಾ ಇದೆ. ಅವ್ರೊಬ್ರೇ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ನೀವೊಬ್ರೇ ತಪ್ಪು ಮಾಡಿದ್ದೀರಾ ಅಂತಲ್ಲ, ಬಟ್ ಇಲ್ಲಿ ಇಬ್ರದ್ದು ಕೂಡ ತಪ್ಪಿದೆ. ಸೊ ಇಲ್ಲಿ ಇಬ್ರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಹೆಚ್ಚಾಗಿ ಇಲ್ಲಿ ಬರ್ತಿರುವಂಥದ್ದು ನಿಮ್ಮ ಪರ್ಸನ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಓಕೆ, ಸೊ ಅವರಿಗೆಲ್ಲ ಒಂದ್ ಕಡೆ ಅಹಂ ಅನ್ನುವಂಥದ್ದು ತುಂಬಾ ಕಾಡ್ತಾ ಇದೆ, ಅಹಂ ಅನ್ನುವಂಥದ್ದು ತುಂಬಾ ಇದೆ ನಿಮ್ಮ ಪರ್ಸನಿಗೆ. ಓಕೆ, ಅಹಮ್ಮನ ಅಡ್ಡ ಇಟ್ಕೊಂಡು ಪ್ರೀತಿಗೆ ಅಹಂ ಅನ್ನುವಂಥ ಪಟ್ಟಿನ ಹಚ್ಚಿದ್ದಾರೆ, ಈಗೋ ಅನ್ನುವಂಥ ಪಟ್ಟಿನ ಇಲ್ಲಿ ಹಚ್ಚಿದ್ದಾರೆ ಪ್ರೀತಿಗೆ. ಓಕೆ, ಸೊ ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಕೆ ಲೆಟರ್, ಹೆಚ್, ಜಿ, ಎಸ್, ವಿ, ಎ, ಐ, ಡಿ, ಸಿ, ಐ, ಓಕೆ, ಜೆ, ಎಲ್, ಎನ್, ಎಂ, ಪಿ, ಯು, ಎಕ್ಸ್, ಎಕ್ಸ್ ಹಸ್ಬೆಂಡ್, ಎಕ್ಸ್ ವೈಫ್, ಎಕ್ಸ್ ಪಾರ್ಟ್ನರ್, ಇವ್ರ ಬಗ್ಗೆ ರೀಡಿಂಗ್ನ ನೋಡ್ತಾ ಇದ್ದೀರಾ ಕೆಲವೊಂದಷ್ಟು ಜನ. ಸೊ ಇಲ್ಲಿ ಓಕೆ, ಡೇಟ್ ಆಫ್ ಬರ್ತ್ ಆ್ಯಂಡ್ ಇಯರ್ ಬರ್ತಾ ಇದೆ 1983, 1988, 1999, 1980, ಓಕೆ, 64, ಓಕೆ, ಇಲ್ಲಿ 64 ಬರ್ತಾ ಇದೆ. ಏಜ್ ಇರಬಹುದು, ನಿಮ್ಮ ಏಜ್ ಅಥವಾ ನಿಮ್ಮ ಪಾರ್ಟ್ನರ್ ಏಜ್ 64 ಇರ್ಬೋದು, 55, ಓಕೆ, 33, 47, 45, 62, 52, 54, 56, ಓಕೆ. ಡೇಟ್ ಆಫ್ ಬರ್ತ್ ಚೆಕ್ ಮಾಡೋಣ. 10, 12, 19, 6, 9, 4, 3, 2, 28, 23, 20, 11, 14, 16, 1, ಓಕೆ, 31, 30, ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲೊಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಎಲ್ಲೊಂದು ಕಡೆ ನಿಮ್ಮನ್ನ ವಿಪರೀತವಾಗಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ ಮಿಸ್ ಮಾಡ್ಕೊಳ್ಳೋದನ್ನ ಹೇಳೋದಕ್ಕೂ ಕೂಡ ಅವರಿಲ್ಲಿ ರೆಡಿ ಇಲ್ಲ. ಓಕೆ, ಸೊ ಎಸ್, ಟ್ಯಾರಲ್ಲಿ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, Five of Swords, Knight of Pentacles, Two of Swords,
7 of Pentacle, 5 of Pentacle, the Devil card. ಓಕೆ, ದ ಮ್ಯಾಜಿಷಿಯನ್ ಬರ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್. ಬಾಟಮ್ ಆಫ್ ದ ಕಾರ್ಡ್ 4 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋವಂಥದ್ದು 5 ಆಫ್ ಸಾರ್ಟ್ಸ್ ಬರ್ತಿದೆ, 2 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಸೊ ಇಲ್ಲಿ ಕಾರ್ಡ್ಸ್ ಎನರ್ಜಿ ಬಂದು ಅವರು ನಿಮ್ಮ ಭಾವನೆಗಳಲ್ಲಿ ಅವರು ಸಿಲ್ಕೊಂಡಿರೋಂಥ ಒಂದು ಎನರ್ಜಿ. ಓಕೆ, ಎಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದೆ ಆಲ್ರೆಡಿ. ಮರೆಯೋದಕ್ಕೆ ತುಂಬ ಪ್ರಯತ್ನ, ಯೋಚನೆನ ಪಡ್ತಾ ಇದ್ದಾರೆ, ಮರಿಬೇಕು, ಆ ಯೋಚನೆನ ನಿಲ್ಲಿಸಬೇಕು ಅಂತೇಳಿ, ಬಟ್ ಆಗ್ತಾ ಇಲ್ಲ ಅವರಿಗೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಆ ಎಮೋಷ್ನಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಅವ್ರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ನಿಮ್ಮ ಹತ್ರ ಬರಬೇಕು ಅನ್ನೋಂಥ ಆಸೆ ಅವರಿಗೆ ತುಂಬ ಇದೆ. ಓಕೆ, ಇನ್ನೊಂದು ಡೌಟ್ ಇದೆ, ಆಸೆ ಜೊತೆಗೆ ಇನ್ನೊಂದು ಭಯನೂ ಇದೆ, ಡೌಟು ಕೂಡ ಇದೆ. ಬಂದರೆ ನನ್ನನ್ನು ಸ್ವೀಕರಿಸ್ತಾರಾ ಅನ್ನೋಂಥ ಅನುಮಾನ ಕೂಡ ಅವರಲ್ಲಿ ಇರುವಂಥದ್ದು. ಓಕೆ, ಬರಬೇಕು ಅಂತ ಆಸೆ ಇದೆ, ಬಂದರೆ ಅವ್ರು ನನ್ನನ್ನು ಮತ್ತೆ ಸ್ವೀಕರಿಸ್ತಾರಾ, ಅಥವಾ ಕೆಲವೊಂದಷ್ಟು ವಿಷಯಗಳು, ಗೊಂದಲಗಳು ಅವ್ರ ಲೈಫಲ್ಲಿ ಕಾಡ್ತಾ ಇದೆ. ಓಕೆ, ಇಲ್ಲಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ಅಥವಾ ನಿಮಗೆ ಅವ್ರ ಮೇಲೆ ಪ್ರೀತಿ ಇಲ್ಲ, ಪ್ರೀತಿಯ ಕಾರಣ ಅಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಬರ್ತಿರುವಂಥದ್ದು ನಿಮ್ಮಿಬ್ರು ಮಧ್ಯ. ಸೊ ಇಲ್ಲಿ ಪ್ರಶ್ನೆಗಳು ಬಂದಿರ್ಬೋದು, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಅಥವಾ ನೀವು ಹೇಳಿರ್ಬೋದು ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಪಾರ್ಟ್ನರ್ ನೀವಿಬ್ರು ಕೂಡ ಈ ಥರ ಮಾತನ್ನ ಹೇಳ್ಕೊಂಡಿದ್ದೀರಾ, ಬಟ್ ಇಲ್ಲಿ ಪ್ರೀತಿ ಇಲ್ಲ ಅನ್ನೋದು ಕಾರಣ ಅಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ನಿಮ್ಮ ಒಂದು ಎದುರಿಗೆ ಅವರಿಗೆ ತಲೆ ಬಗ್ಗಿಸ್ಲಿಕ್ಕೆ, ಅಥವಾ ನಿಮ್ಮ ಎದುರಿಗೆ ಅವರು ಡೌನ್ ಆಗೋದಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಅವ್ರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ತುಂಬ ಈಗೋ ಪರ್ಸನ್. ಸೊ ಅವರು ಡೌನ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲಿ ರೆಡಿ ಇಲ್ಲ. ಇಲ್ಲಿ ಪ್ರೀತಿನ ಕಳ್ಕೊಳ್ತಾರೆ, ಬೇಕಿದ್ರೆ ಅವರು ಡೌನ್ ಆಗಲ್ಲ. ಸೊ ಇಲ್ಲಿ ಎನರ್ಜಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರು ಪ್ರೀತಿನ ಕಳ್ಕೊಳ್ಲಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಬಗ್ಬಾರ್ದು ಅನ್ನೋದು ಅವರಲ್ಲಿ ಇರುವಂಥದ್ದು. ನಾನು ಯಾವುದೇ ಕಾರಣಕ್ಕೂ ಅವ್ರ ಎದುರಿಗೆ ಸೋಲ್ಬಾರ್ದು ಅನ್ನೋದು ಅವರ ಎನರ್ಜಿ ಇರೋದು. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರು ಮೊದಲನೇ ಹೆಜ್ಜೆಯನ್ನ ಈ ಪ್ರೀತಿಯಲ್ಲಿ ಇಡ್ತಾರೆ, ಅಂದ್ರೆ ರಿಟರ್ನ್ ಯಾರು ಮೊದಲು ಫಸ್ಟ್ ಕಮಿಟ್ಮೆಂಟ್ ಕಾಂಪ್ರಮೈಸ್ ಆಗ್ತಾರೆ ಅಂತ ಇಲ್ಲಿ ಚೆಕ್ ಮಾಡೋಣ. ಮೊದಲನೇದಾಗಿ ಬರ್ತಿರುವಂಥದ್ದು ಇಲ್ಲಿ ಕಾರ್ಡ್ಸ್ ಎನರ್ಜಿಯಲ್ಲಿ ಅವರಾಗೆ ನೇರವಾಗಿ ಓಡ್ಕೊಂಡು ಬರುವಂತ ಸೂಚನೆ ಇಲ್ಲಿ ಕಾಣಿಸ್ತಾ ಇಲ್ಲ. ಈಗಷ್ಟೇ ಎನರ್ಜಿ ಬಂದಿರುವಂತದ್ದು, ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಎದುರಿಗೆ ಸೋಲನ್ನು ಒಪ್ಕೊಳ್ಳಲ್ಲ, ನಿಮ್ಮ ಎದುರಿಗೆ ಸೋಲೋದಕ್ಕೂ ಅವ್ರು ಇಷ್ಟಪಡಲ್ಲ. ಸೊ ಹಾಗಾಗಿ ನೇರವಾಗಿ ಅವ್ರು ನಿಮ್ಮ ಎದುರಿಗೆ ಅವ್ರು ಓಡ್ಕೊಂಡು ಬರದೇ ಇರುವಂತ ಸೂಚನೆ ಇಲ್ಲಿ ಸ್ಟ್ರಾಂಗ್ ಆಗಿ ಮೊದಲು ಬರ್ತಿರೋಂಥದ್ದು. ಆದ್ರೆ ಅವರು ಸಂಪೂರ್ಣವಾಗಿ ದೂರ ಅಂತೂ ಹೋಗೋದಿಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಅವರಿಗೆ ಬರೋದಕ್ಕೂ ಮನ್ಸಿಲ್ಲ, ದೂರ ಹೋಗೋದಕ್ಕೂ ಮನ್ಸಿಲ್ಲ. ಓಕೆ, ಅಂದ್ರೆ ಇಲ್ಲಿ ಒಂದ್ ಎನರ್ಜಿ ಬರ್ತಿರೋದು ನಿಮ್ ಸೈಡ್ ಇಂದ, ನಿಮ್ ಕಡೆಯಿಂದ ನೀವೊಂದ್ ಸಣ್ಣ ಸೂಚನೆ ಕೊಟ್ರೆ ಸಾಕು, ಒಂದು ಎಮೋಷನಲ್ ಸ್ಪೇಸ್ ಕೊಟ್ರೆ ಸಾಕು, ಅವ್ರಿಗೆ ಅಷ್ಟೇ ಸಾಕು, ಅದನ್ನ ಹಿಡ್ಕೊಂಡು ಮುಂದೆ ಬರ್ತಾರೆ ಅವರೇನೆ. ಇಲ್ಲಿ ಬೇಕಾಗಿರುವಂತದ್ದು ಏನು ಅಂದ್ರೆ ನಿಮ್ ಕಡೆಯಿಂದ ಒಂದು ಸ್ಮಾಲ್ ಸೂಚನೆಗಳು ಹೋಗ್ಬೇಕು. ನಾನಿನ್ನು ನಿನ್ನನ್ನ ಮರ್ತಿಲ್ಲ, ನಿನ್ನ ನೆನಪಲ್ಲೇ ನಾನಿದ್ದೀನಿ ಅನ್ನೋದು ಒಂದು ಸೂಚನೆ ಅವ್ರ ಸೈಡಿಗೆ ಹೋಯ್ತು ಅಂತ ಹೇಳಿದ್ರೆ, ಇಲ್ಲಿ ಮುಳುಗುವಂತ ವ್ಯಕ್ತಿಗೆ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರೆ ಸಾಕು, ಅದನ್ನ ಹಿಡ್ಕೊಂಡು ಮೇಲ್ ಬರ್ತಾರೆ ಅಲ್ವಾ. ಸೊ ಅದೊಂದು ಗೊತ್ತಿಲ್ಲ, ಈಗ ಅದೇ ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಈ ತರ ಇಲ್ಲಿ ಒಂದು ಮುಳುಗ್ತಾ ಇರುವಂತ ನೀರಲ್ಲಿ ಮುಳುಗ್ತಿದ್ರೆ ಒಂದು ಏನೋ ಒಂದು ಆಧಾರ ಸಿಕ್ಕಿದ್ರೆ ಅದ್ರಲ್ಲಿ ಎತ್ಕೊಂಡ್ ಬರ್ತಾರೆ. ಸೊ ಆ ರೀತಿಯಂತ ಒಂದು ಎನರ್ಜಿ ಇಲ್ಲಿ. ಓಕೆ, ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ ಕಡೆಯಿಂದ ಒಂದು ಸಣ್ಣ ಸೂಚನೆ ಕೊಟ್ರೆ, ಅಥವಾ ನೀವು ಎಮೋಷನಲಿ ಅವ್ರಿಗೆ ಒಂದು ಸ್ಮಾಲ್ ಸ್ಪೇಸ್ ಕೊಟ್ರೆ ಅಷ್ಟೇ ಸಾಕು, ಅವ್ರು ಅದನ್ನೇ ಪಿಕಪ್ ಮಾಡ್ಕೊಂಡು ನಿಮ್ ಹತ್ರ ವಾಪಸ್ ಬರುವಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಆಮೇಲೆ ಅವ್ರಿಗೆ ಹೇಳ್ಬೇಕಲ್ಲ, ನಾನ್ ಬಂದಿದ್ದಲ್ಲ, ನೀನಾಗೆ ಹೇಳಿದಕ್ಕೆ ನಾನ್ ಬಂದೆ ಅಂತ. ಬಟ್ ಇಲ್ಲಿ ಏನೇ ಆದ್ರೂ ಕೂಡ
ಪ್ರೀತಿ ಗೆಲ್ಲೇಬೇಕು, ಅವ್ರ ಈಗೋ ಯಾವತ್ತಿದ್ರು ಸೋಲ್ಲೇಬೇಕಾಗತ್ತೆ. ಓಕೆ, ಇಲ್ಲಿ ಪ್ರೀತಿನೇ ಗೆಲ್ಲುವಂಥದ್ದು. ಸೊ ಅವ್ರಿಗೆ ಏನಂತ ಹೇಳಿದ್ರೆ ಅವರಾಗೆ ಬಂದು ಅವ್ರ ತಪ್ಪನ್ನ ಒಪ್ಕೊಂಡು ಅಥವಾ ಅವರಾಗೆ ಬರ್ಬೇಕು ಅನ್ನೋದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಡೌನ್, ಸೋಲೋದಿಕ್ಕೆ ಒಪ್ಪಿಗೆ ಇಲ್ಲ, ಸೋಲೋದಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಈ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಒಂದ್ ಎನರ್ಜಿ ಬರ್ತಿರೋಂಥದ್ದು ಹೆಜ್ಜೆ ಇಡೋದು ಮುಖ್ಯ ಅಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಯಾರು ಫಸ್ಟ್ ಮುಂದೆ ಬರ್ತಾರೆ ಅನ್ನೋದ್ಕಿಂತ ಇಲ್ಲಿ ಬಂದಾಗ ಸ್ವೀಕರಿಸುವಂತ ಮನೋಭಾವ ಯಾರಿಗಿರುತ್ತೆ ಅವ್ರು ದೊಡ್ಡವರಾಗಿರ್ತಾರೆ, ರೈಟ್? ಸೊ ಈಗ ಏನೇ ತಪ್ಪಾಗಿರ್ಲಿ ಅಥವಾ ನನ್ನ ಪರ್ಸನ್, ನನ್ನ ಪಾರ್ಟ್ನರ್, ನನ್ನ ಪ್ರೀತಿ ಅಂತ ಹೇಳಿ ಅದಕ್ಕೆ ಗೌರವ ಕೊಟ್ಟು ಬೆಲೆ ಕೊಟ್ಟು ಓಕೆ ಅಂತ ಹೇಳ್ಬಿಟ್ಟು ಬಾಗಿಲನ್ನು ತೆರೆದು ನಿಲ್ಲುವಂತವ್ರು ಯಾರು ಇರ್ತಾರಲ್ವಾ ಅವ್ರಿಲ್ಲಿ ಗ್ರೇಟ್ ಪರ್ಸನ್ ಫಸ್ಟ್ ಆಫ್ ಆಲ್, ರೈಟ್? ಸೊ ಇಲ್ಲಿ ಯಾರು ಫಸ್ಟ್ ಹೆಜ್ಜೆ ಇಡ್ತಾರೆ ಅನ್ನೋದಕ್ಕಿಂತ ಸ್ವೀಕಾರ ಮಾಡೋದು ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಓಕೆ, ಸೊ ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಬರ್ತಿರೋಂತ ಒಂದು ಸಂದೇಶ ಅಥವಾ ಒಂದು ಮೆಸೇಜ್ ಬಂದ್ಬಿಟ್ಟು ಇಲ್ಲಿ ಅವರು ಈಗೋ ಮಾಡ್ಬೋದು, ಬಟ್ ಇಲ್ಲಿ ನಿಮ್ಮ ವ್ಯಾಲ್ಯೂನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಳ್ಬೇಡಿ ಅನ್ನೋದು ರಿಪೀಟ್ ಆಗಿ ನಿಮಗೆ ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ನೀವು ಬೇಡಿಕೆ ಇಟ್ಟು ಮುಂದೆ ಹೋಗೋದಿಲ್ಲ, ಜಸ್ಟ್ ಲೈಕ್ ಒಂದು ಎಮೋಷನಲಿ ನೀವು ಅವರಿಗೆ ಸ್ಪೇಸ್ ಕೊಡ್ಬೇಕೇ ವಿನಃ ನೀವೇ ಬೇಡ್ಕೊಂಡ್ ಹೋಗೋದಲ್ಲ. ಇಲ್ಲಿ ಎಮೋಷನಲ್ ಸ್ಪೇಸ್ ಕೊಡೋದಕ್ಕೂ ಒಂದು ಸೂಚನೆ ಕೊಡೋದಕ್ಕೂ ಬೇಡ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆ. ಓಕೆ, ಸೊ ಹೇಳ್ಬೋದು ಮೇಡಮ್ ಈಗಷ್ಟು ನೀವು ಸೂಚನೆ ಕೊಡಿ ಅಂತ ಹೇಳಿದ್ರಿ, ಮತ್ತೆ ಇವಾಗ ಈ ತರ ಸೂಚನೆನೇ ಬೇರೆ, ಬೇಡ್ಕೊಂಡು ಹೋಗೋದೇ ಬೇರೆ. ಈಗ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳೋದಕ್ಕೂ ಇಂಡೈರೆಕ್ಟ್ ಆಗಿ ಬೇರೆಯವರಿಂದ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ, ರೈಟ್? ಈಗ ಡೈರೆಕ್ಟ್ ಆಗಿ ಹೇಳಿದ್ರೆ ಬೇರೆ ತರನೇ ರಿಯಾಕ್ಷನ್ ಬರುತ್ತೆ, ಬೇರೆಯವ್ರ ಮುಖಾಂತರ ಹೋದಾಗ್ಲೂ ಬೇರೆ ತರನೇ ರಿಯಾಕ್ಷನ್ ಬರುತ್ತೆ, ರೈಟ್? ಸೊ ಎರಡು ರಿಯಾಕ್ಷನ್ ಒಂದೇ ತರ ಇರೋದಿಲ್ಲ. ಸೊ ಹಾಗೆ ಇಲ್ಲಿ ನಿಮ್ಮ ಎನರ್ಜಿ ಬರ್ತಾ ಇರುವಂತದ್ದು. ನೀವು ಡೈರೆಕ್ಟ್ ಆಗಿ ಅವರಿಗೆ ಹೋಗಿ ಬೇಡ್ಕೊಂಡು ನನಗೆ ನೀನ್ ಬೇಕು, ಸೊ ನೋ. ಓಕೆ, ಯಾವುದೇ ಕಾರಣಕ್ಕೂ ನೀವು ಬೇಡಿಕೆ ಇಟ್ಟು ಮುಂದೆ ಹೋಗೋದು ಬೇಡ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಪಷ್ಟವಾಗಿ ಬರ್ತಿರುವಂತ ಇನ್ನೊಂದು ಎನರ್ಜಿ ಬಂದು ಸ್ಪಷ್ಟತೆಯಿಂದ, ತಾಳ್ಮೆಯಿಂದ, ಶಾಂತಿಯಿಂದ ನಿಮ್ಮ ಎನರ್ಜಿನ ನೀವು ನಿಮ್ಮ ಪರ್ಸನ್ಗೆ ತೋರಿಸ್ಬೇಕು. ಸೊ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ನೀವು ಬೇಡುವಂತ ಅವಶ್ಯಕತೆ ಇಲ್ಲ. ಪ್ರೀತಿನ ಉಳಿಸ್ಕೊಬೇಕು, ಪ್ರೀತಿ ಮಾಡ್ತಾ ಇದ್ದೀರಾ, ಪ್ರೀತಿ ಅಂತ ಹೇಳಿದಾಗ ಅದನ್ನ ಭಿಕ್ಷೆ ಬೇಡೋದಲ್ಲ ಪ್ರೀತಿನ, ರೈಟ್? ಸೊ ಅದೊಂದು ಬ್ಯೂಟಿಫುಲ್ ಆಗಿರುವಂತ ಎಮೋಷನ್. ನನಗೆ ನೀನ್ ಬೇಕು, ನನಗೆ ನೀನ್ ಮೆಸೇಜ್ ಮಾಡು, ನನಗೆ ನೀನ್ ಕಾಲ್ ಮಾಡು, ನನಗೆ ನೀನ್ ಮೀಟ್ ಮಾಡು. ಪ್ರೀತಿ ಅಂತ ಹೇಳಿದಾಗ ಬೇಡ್ಕೊಂಡ್ ಹೋದಷ್ಟು ಅದಿನ್ನೂ ಜಾಸ್ತಿ ಆಗತ್ತೆ ಅಲ್ವಾ? ನೀವೀಗ ಯಾರಿಗಾದ್ರೂ ತುಂಬಾ ಒಬ್ರ ಹತ್ರ ಹೋಗಿ ಕೇಳ್ತಾ ಇದಾರಂತ ಅವ್ರು ಇನ್ನೂ ಜಾಸ್ತಿನೇ ತೋರಿಸ್ತಾರೆ. ಓ ಹೆಂಗಿದ್ರೆ ಇವಳು ನನ್ ಬಿಟ್ಟು ಹೋಗಲ್ಲ, ಹೆಂಗಿದ್ರೆ ಇವ್ನು ನನ್ನನ್ ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂಥರ ಕೈಗೊಂಬೆ ತರ ಆಟಾಡ್ಸ್ಲಿಕ್ಕೆ ಶುರು ಮಾಡ್ತಾರೆ, ರೈಟ್? ಸೊ ಆ ತರದೆಲ್ಲ ವಿಷಯಗಳು ಇಲ್ಲಿ ಪ್ರೀತಿಯಲ್ಲಿ ಬರಬಾರ್ದು ಫಸ್ಟ್ ಆಫ್ ಆಲ್. ಸೊ ಅದಕ್ಕೆ ಇಲ್ಲಿ ನಿಮ್ಗೆ ರಿಪೀಟ್ ಆಗಿ ಬರ್ತಿರೋದು ನಿಮ್ಮ ಮೌಲ್ಯವನ್ನ ಯಾವುದೇ ಕಾರಣಕ್ಕೂ, ನಿಮ್ಮ ವ್ಯಾಲ್ಯೂವನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಳ್ಬೇಡಿ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ, ಒಂದು ಸಣ್ಣ ಮಾತು, ಒಂದು ಸಣ್ಣ ಎಮೋಷನಲ್ ಸಾಕು, ಪ್ರತಿಯೊಂದು ಕೂಡ ಸರಿ ಮಾಡುತ್ತೆ ಇಲ್ಲಿ. ಆಟೋಮೆಟಿಕಲಿ ಯೂನಿವರ್ಸಲ್ ಎನರ್ಜಿ ಅಂಡ್ ಎಮೋಷನಲಿ ಕನೆಕ್ಷನ್ ಏನಿದೆ ಅದು ಆಟೋಮೆಟಿಕಲಿ ಸರಿ ಆಗತ್ತೆ. ಆ ಈಗೋ ಅನ್ನೋದು ತಗ್ಲೇಬೇಕಾಗತ್ತೆ. ಯಾವತ್ತಿದ್ರು ಅದು ಈಗೋ ಜಾಸ್ತಿ ದಿನ ಇರೋದಿಕ್ಕಾಗಲ್ಲ. ಏರೋಪ್ಲೇನ್ ಎಷ್ಟೇ ಮೇಲಕ್ಕೆ ಹಾರಾಡ್ತಿದ್ರು ಅದು ಕೆಳಗೆ ಇಳಿಲೇಬೇಕಲ್ವಾ? ಸೊ ಇಲ್ಲಿ ಈಗೋ ಪರ್ಸನ್ ಯಾರು ಇರ್ತಾರೆ ಅವ್ರು ಈಗೋ ಎಷ್ಟಿದ್ರು ಅದು ಈಗೋ ಕೆಳಗೆ ಇಳಿಲೇಬೇಕು ಯಾವತ್ತಾದ್ರೂ ಒಂದಿನ. ಪ್ರೀತಿ ಬೇಕು ಅಂತ ಹೇಳಿದ್ರೆ ಈಗೋ ಇಳಿಲೇಬೇಕಾಗತ್ತೆ, ರೈಟ್? ಸೊ ಹಾಗಿದ್ದಾಗ ಇಲ್ಲಿ ಎನರ್ಜಿ ಬಂದಾಗ ನಿಮ್ ಸೈಡ್ ಇಂದ ಏನೆಲ್ಲ ಎಫರ್ಟ್ ಹಾಕ್ಬೋದು, ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ದೆ ಏನೆಲ್ಲ ಎಫರ್ಟ್ ಹಾಕ್ಬೋದು ಅದನ್ನ ಮಾಡಿ. ಓಕೆ, ಇಲ್ಲಿ ವ್ಯಾಲ್ಯೂನು ಇಂಪಾರ್ಟೆಂಟ್, ಎಫರ್ಟ್ ಹಾಕೋದು ಇಂಪಾರ್ಟೆಂಟ್. ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡಿ ಯಾವುದೇ ರೀತಿಯಾದಂತ ಎಫರ್ಟ್ ಅನ್ನ ಹಾಕ್ಬೇಡಿ ಅನ್ನೋ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂತದ್ದು. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ಬರ್ತಿರುವಂತದ್ದು ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ಹೆಜ್ಜೆನ ಇಡೋದು ಬೇಡ, ಆದ್ರೆ ಮೊದಲ ಬೆಳಕು ನೀವಾಗಿರ್ಬೇಕು. ಓಕೆ, ಸೊ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಪ್ರೀತಿನ ಕಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಇಲ್ಲಿ ಬರ್ತಿರೋ ಎನರ್ಜಿ ಯಾವ ರೀತಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಪ್ರೀತಿನ ನೀವೇ ಮುಂದೆ ಹೋಗ್ಬಿಟ್ಟು ಇದನ್ನ ಸರಿ ಮಾಡ್ಕೊಳ್ಬೇಕು, ನೀವೇ ಮುಂದೆ ಹೆಜ್ಜೆ ಇಡ್ಬೇಕಾ? ಅವ್ರಿಗೆ ಈಗೋ ಅಲ್ವಾ, ನಾನೇ ಸೋಲ್ ಬಿಡ್ತೀನಿ ಮೇಡಮ್ ಪರವಾಗಿಲ್ಲ. ಇಲ್ಲಿ ಸೋಲೋದು ಅದಲ್ಲ ವಿಷಯ. ಸೋಲೋದು ಅಥವಾ ಅವ್ರಿಗೆ ಇಡ್ಲಿ ಪರವಾಗಿಲ್ಲ, ಅವ್ರು ಸೋಲಿದಕ್ಕೆ ನಾನು ಬಿಡ್ತೀನಿ, ನಾನೇ ಇಡ್ಲಿ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ, ಇಲ್ಲಿ ಆ ಎನರ್ಜಿ ಅಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂತದ್ದು ನೀವ್ ಯಾವ್ದೇ ಕಾರಣಕ್ಕೂ ಸೋತು ಮುಂದೆ ಹೋಗುವಂತದ್ದಲ್ಲ. ಇಲ್ಲಿ ನೀವ್ ಏನಾಗ್ಬೇಕಂದ್ರೆ ಒಂಥರ ಬೆಳಕಿನ ಹಾಗೆ ಇರ್ಬೇಕು. ಓಕೆ, ನೀವು ಮೊದಲ ಹೆಜ್ಜೆ ಇಡೋದು
ನೀವು ಬೇಡ, ಆ ಕಡೆಯಿಂದನೇ ಬರ್ಲಿ, ಒಂದು ಹೆಜ್ಜೆ ಇಡ್ಲಿ, ರೈಟ್? ಸೊ ಆದ್ರೆ ನೀವೇನ್ ಮಾಡ್ಬೇಕು, ಮೊದಲ ಬೆಳಕಾಗಿರ್ಬೇಕು. ಈ ಒಂದು ಪ್ರೀತಿಗೆ ನೀವು ಬೆಳಕಾಗಿ ಇರ್ಬೇಕು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಫ್ಯೂಚರ್ ಔಟ್ಕಮ್ ಏನಿದೆ ಈ ಒಂದು ಪ್ರೀತಿಯಲ್ಲಿ, ಮುಂದಿನ ದಿನದಲ್ಲಿ ಏನಾಗತ್ತೆ ಚೆಕ್ ಮಾಡಿದಾಗ, ಮುಂದಿನ ದಿನಗಳಲ್ಲಿ ಒಂದು ಮಾತುಕತೆ ಶುರು ಆಗುವಂತ ಒಂದು ಎನರ್ಜಿ ಕೂಡ ಇದೆ. ಮೊದಲು ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಆದ್ರೂ ಕೂಡ ಆಮೇಲೆ ಅದು ಕಾಂಪ್ರಮೈಸಿಗೆ ಬರುತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಮೊದಲನೇದಾಗಿ ಮತ್ತೆ ವಾದ ವಿವಾದಗಳು ನಡಿಬಹುದು, ಜಗಳಗಳಾಗ್ಬೋದು, ಅದರಿಂದನೇ ಸರಿ ಆಗುವಂತ ಒಂದು ಕೆಲವೊಬ್ರಿಗೆ ಎನರ್ಜಿ ಬರ್ತಿರುವಂತದ್ದು. ಅಂಡ್ ಇಲ್ಲಿ ಅವರು ಕೆಲವೊಂದಷ್ಟು ಈಗೋ ಏನ್ ಮಾಡಿದ್ರು ಅಥವಾ ಅವರಿಂದ ಏನ್ ಭಯಗಳಿತ್ತು, ಅವ್ರದ್ದು ಏನ್ ತಪ್ಪಿತ್ತು ಅದನ್ನು ಒಪ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಮುಂದಿನ ದಿನದಲ್ಲಿ ನಾನ್ ತಪ್ಪು ಮಾಡಬಾರ್ದಾಗಿತ್ತು ಅನ್ನೋದು ಅವರು ಬಾಯಲ್ಲಿ ಬರುತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಈ ಸಂಬಂಧದಲ್ಲಿ ಫೈನಲ್ ಆಗಿ ಬರ್ತಿರುವಂತ ಮೆಸೇಜ್ ಬಂದು ರೀಸ್ಟಾರ್ಟ್ ಎನರ್ಜಿ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರುವಂತದ್ದು. ಆದ್ರೆ ಅದು ಸಮಾನವಾಗಿರುವಂತ ಪ್ರಯತ್ನದಿಂದ, ನಿಮ್ಮ ಪ್ರಯತ್ನ, ನಿಮ್ಮ ಪರ್ಸನ್ ಪ್ರಯತ್ನ, ಇಬ್ಬರದು ಕೂಡ ಸಮಾನ ಪ್ರಯತ್ನದಿಂದ ಮಾತ್ರ ಇಲ್ಲಿ ಮತ್ತೆ ರೀಸ್ಟಾರ್ಟ್ ಅನ್ನೋಂಥ ಎನರ್ಜಿ ಬೆಳೆಯುವಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಪ್ರತಿಯೊಬ್ರು ಕೂಡ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮೂಲಕ ತಿಳಿಸ್ತೀರಾ ಐ ಆಮ್ ರೆಡಿ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕ್ಬಿಟ್ಟು ಎನರ್ಜಿನ ಪ್ರತಿಯೊಬ್ರು ಅಷ್ಟೇ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಮಾಡೋದು ನಿಮಗೋಸ್ಕರ, ಈ ರೀಡಿಂಗ್ ಮುಖಾಂತರ ನಿಮ್ಮ ಪ್ರೀತಿನ ಹೀಲ್ ಮಾಡ್ತಿರೋವಂಥದ್ದು. ಓಕೆ, ಸೊ ಪ್ರತಿಯೊಬ್ರು ಕೂಡ ರೀಡಿಂಗ್ ಎನರ್ಜಿನ, ಈ ಹೀಲಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಕನೆಕ್ಟ್ ಆಗಿ ನನ್ನ ಜೊತೆಗೆ ಪ್ರತಿಯೊಬ್ರು ಕೂಡ. ನೀವೆಲ್ಲ ಕನೆಕ್ಟ್ ಆದ್ರೆ ನಿಮಗೆ ಬೆನಿಫಿಟ್. ಸೊ ನನ್ನ ಉದ್ದೇಶ ಅಷ್ಟೇ, ಲಾಸ್ಟ್ ವಿಡಿಯೋದಲ್ಲೂ ಹೇಳ್ದಂಗೆ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರ ಲೈಫ್ ಬದಲಾವಣೆ ಆಗ್ಬೇಕು. ನಿಮ್ಮ ಆ ಒಂದು ಖುಷಿಯಾಗಿ ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಲ್ವಾ, ಮೇಡಮ್ ನನಗೆ ಈ ತರ ಆಯ್ತು, ಮೇಡಮ್ ನನಗೆ ಈ ತರ ಖುಷಿ ಆಯ್ತು, ಅಥವಾ ಒಂದು ಪಾಸಿಟಿವ್ ರಿವ್ಯೂನ ನನ್ನ ಹತ್ರ ಹೇಳ್ತೀರಾ. ನಿಮ್ ರೀಡಿಂಗ್ ನೋಡಿ ನನಗೆ ಈ ತರ ನನ್ನ ಪರ್ಸನ್ ವಾಪಸ್ ಮೆಸೇಜ್ ಮಾಡಿದ್ರು. ಸೊ ನನಗ್ ಬೇಕಾಗಿರೋದು ಅದು ನಿಮ್ ಸೈಡ್ ಇಂದ. ಸೊ ಹಾಗಾಗಿ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ಫ್ಯಾಮಿಲಿ ದೊಡ್ಡದಾಗಿ ಬೆಳಿಬೇಕು. ಸೊ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಕನೆಕ್ಟ್ ಆಗಿ, ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮುಖಾಂತರ ನನ್ನ ಜೊತೆ ನೀವೆಲ್ಲರೂ ಕೂಡ ಕನೆಕ್ಟ್ ಆಗಿ ಈ ಬಿಲೀವರ್ ಫ್ರಮ್ ಟ್ಯಾರೋಟ್ ಫ್ಯಾಮಿಲಿನ ಇನ್ನಷ್ಟು ದೊಡ್ಡದಾಗಿ ಬೆಳೆಸೋಣ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಯಿಂದ ಖಂಡಿತ ಇದು ಸಾಧ್ಯ. ಹಾಗೆ ನಿಮ್ಮ ಪ್ರೀತಿಗೆ, ಸಪೋರ್ಟಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ಯು ಆರ್ ವೆರಿ ಗ್ರೇಟ್. January 1st ವರ್ಷದ ಮೊದಲನೇ ತಿಂಗಳು, ಮೊದಲನೇ ದಿನ ನಿಮ್ಮ ಬರ್ತ್ಡೇ ಇದೆ. ಸೊ ಹ್ಯಾಪಿ ಬರ್ತ್ಡೇ ಅಂಡ್ ಆನಿವರ್ಸರಿ. ಯಾರೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರ ನಿಮಗೋಸ್ಕರನೇ ಹ್ಯಾಪಿ ಆನಿವರ್ಸರಿ. ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರ್ಲಿ. ಸಕ್ಸಸ್ನ ನಿಮ್ಮ ಲೈಫಲ್ಲಿ ನೋಡಿ. ಅಂಡ್ ಪ್ರೀತಿ ವಿಷಯದಲ್ಲೂ ಕೂಡ ಎಲ್ಲರ ಪ್ರೀತಿನೂ ಸರಿಯಾಗ್ಲಿ, ಸಂಬಂಧಗಳು ಚೆನ್ನಾಗಾಗ್ಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.